ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು ನಮ್ಮ ಪೂಜ್ಯಾಯ ರಾಘವೇಂದ್ರ ಸ್ವಾಮಿಯ ಶ್ರಾವಣ ಮಾಸದಲ್ಲಿ ಬರುವಂಥ ರಾಯರ ಒಂದು ಆರಾಧನೆ 354ನೇ ಆರಾಧನೆ, 3 ದಿನ ಅನುಷ್ಠಾನ ಪೂಜೆ, ವಿಶೇಷವಾದ ಪೂಜೆಗಳು. ಹಾಗೆ ನಮ್ಮ ರಾಯರ ಒಂದು ಕೃಪೆಗೆ ನಾವು ಪಾತ್ರರಾಗಬೇಕು ಅಂದರೆ ಇಂದು 3 ದಿನ ತಪ್ಪದೆ ರಾಯರನ್ನ ಪೂಜೆ ಆಗಲಿ, ಅನುಷ್ಠಾನ ಆಗಲಿ, ವ್ರತ ಉಪವಾಸ ಎಲ್ಲ ಮಾಡಿ ರಾಯರಿಗೆ ಒಂದು ಪಾತ್ರರಾಗಿ ಅವರ ಒಂದು ಕೃಪೆ ನಿಮ್ಮ ಮೇಲೆ ಬಿಡುತ್ತೆ. ಅವರ ಅನುಷ್ಠಾನ ಮಾಡಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುರಸ್ಕಾರಗಳನ್ನ ಮಾಡಿ, ತುಪ್ಪದ ಆರತಿ ಮಾಡಿ, ಹಾಗೆ ತುಳಸಿಯಿಂದ ಅಲಂಕಾರ ಮಾಡಿ ರಾಯರಿಗೆ ತುಂಬಾ ವಿಶೇಷವಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಅನುಷ್ಠಾನ ಸ್ಟಾರ್ಟ್ ಮಾಡಿದ್ದೀನಿ, 3 ದಿನದ್ದು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ವ್ರತ ಉಪವಾಸ ಮಾಡುವರಂತೂ ಹಾಸಿಗೆ ಮೇಲೆ ಮಲಗಬೇಡಿ, ಚಾಪೆ ಮೇಲೆ ಮಲ್ಕೊಳ್ಳಿ, ಹಾಸಿಗೆ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ವ್ರತ ಮಾಡೋರು. ಹಾಗೆ ನಮ್ಮ ರಾಯರನ್ನ ಇಂದು 3 ದಿನ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಬೇಡಿದರೆ ಕೇಳಿದೆಲ್ಲ ಕೊಡುವಂಥ ನಮ್ಮ ಕಾಮಧೇನು ಪೂಜ್ಯಾಯ ರಾಘವೇಂದ್ರ. ನನಗಂತೂ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ರಾಘವೇಂದ್ರ ಸ್ವಾಮಿ. ಬೆಳಿಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ತಿಂಡಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಸಾಂಬಾರೆಲ್ಲ ಮಾಡಬೇಡಿ, ವ್ರತ ಸ್ಟಾರ್ಟ್ ಮಾಡಿರೋರು. ಮತ್ತು ಹಾಗೆ ಸ್ವಲ್ಪ ಸೋಮವಾರಕ್ಕೆ ಹೂ ಬೇಕಿತ್ತು ಅಂತಂದ್ಬಿಟ್ಟು ಸಿಟಿಗೆ ಹೋಗಿ ತುಳಸಿ, ಗುಲಾಬಿ ಮತ್ತು ಹಾಗೆ ಸುಗಂಧರಾಜ ಮತ್ತು ಏನೋ ರಾಯರಿಗೆ ಇಷ್ಟವಾದಂಥ ಹೂಗಳನ್ನೆಲ್ಲ ತೊಗೊಂಡು ಬಂದೆ ಹೋಗ್ಬಿಟ್ಟು. ಇದು ಸೋಮವಾರ ತುಂಬಾ ವಿಶೇಷವಾಗಿರುತ್ತೆ ಫ್ರೆಂಡ್ಸ್. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನವೂ ತುಂಬಾ ಒಂದು ರಾಯರ ಭಕ್ತರುಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ರಾಯರು ನಮ್ಮನ್ನೆಲ್ಲ ದೃಷ್ಟಿ ಇಟ್ಟು ನೋಡುವಂಥ ದಿನ ಇದು. ಕಂಡುಬಿಟ್ಟು ನಮ್ಮನ್ನು ಅವರ ಅನುಗ್ರಹ ಎಲ್ಲೇ ಕೂತು ರಾಯರೇ ಅಂತ ಒಂದು ಜಪ ಮಾಡಿರಿ, ಅವರು ಇದಕ್ಕೆ ಪಾತ್ರರಾಗಿ. ಹಾಗೆ ಬಂದು ನಮ್ಮ ಮನೆ ಹತ್ರ ಇರುವಂಥ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷವಾದಂಥ ಒಂದು ಪೂಜೆ. ಫಸ್ಟ್ನೇ ದಿನದ ರಾಘವೇಂದ್ರ ಸ್ವಾಮಿ ಅಲಂಕಾರ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ತಂದೆಗೆ ತುಪ್ಪದ ಆರತಿ, ಬೆಲ್ಲದ ಆರತಿ, ಮಂಗಳಾರತಿ ಎಲ್ಲ ತುಂಬ ಚೆನ್ನಾಗಿ ರಾಯರನ್ನ ಅಲಂಕಾರ ಮಾಡ್ತಾಯಿದ್ರು ಫ್ರೆಂಡ್ಸ್. ಹಾಗೆ ಬಂದು ನನ್ನ ಕೈಲಾದಷ್ಟು ನಾನು ರಾಯರ ಮಠಕ್ಕೆ ಒಂದು ಸೇವೆಯನ್ನು ತಲುಪಿಸ್ದೆ. ಮತ್ತು ಹಾಗೆ ರಾಯರ ಒಂದು ಪೂಜೆ ಮಾಡೋರು ಯಾರೇ ಇರಲಿ, ನಾಳೆ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಯಾರೇ ಆದ್ರೂ ಅಷ್ಟೇ ಹಸ್ದವ್ರಿಗೆ ಅನ್ನ ಕೊಡಿ, 4 ಜನಕ್ಕೆ ಅನ್ನದಾನ ಮಾಡಿ ತುಂಬಾ ಒಂದು ಒಳ್ಳೆಯದು. ಹಸ್ತವ್ರಿಗೆ ಅನ್ನ ಕೊಡಿ, ರಾಯರ ಕೃಪೆಗೆ ಪಾತ್ರರಾಗಿ. ಮತ್ತು ನಿಮ್ಮ ಕೈಲಾದಷ್ಟು ಸೇವೆಗಳನ್ನ, ಮಠಕ್ಕೆ ಒಂದಷ್ಟು ಸೇವೆಗಳನ್ನ ಮಾಡಿ, ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೋ ಅಷ್ಟನ್ನು ಮಠಗಳಿಗೆ ಸೇವೆ ಮಾಡಿ, ತುಂಬಾ ಒಂದು ಒಳ್ಳೆಯದಾಗುತ್ತೆ. ಮತ್ತು ಹಾಗೆ ಅನ್ನಪ್ರದಾನ ಏನೇನಾದ್ರು ಮಠದಲ್ಲಿ ಮಾಡಿಸ್ತಾಯಿದ್ರೆ ನಿಮ್ಮ ಕೈಲಾದಷ್ಟು ರೇಷನೋ, ಬೆಲ್ಲನೋ ಏನಾಗುತ್ತೋ ಅದನ್ನು ರಾಯರಿಗೆ ಕೊಟ್ಟು. ಯಾಕೆಂದರೆ ಸಾವಿರಾರು ಜನ ಊಟ ಮಾಡೋವಂಥ ಒಂದು ವಿಶೇಷವಾದ ದಿನ ಇವತ್ತು. 3 ದಿನ ವಿಶೇಷವಾದಂಥ ಪೂಜೆಗಳು ನಡೀತಾ ಇರುತ್ತೆ. ರಾಯರಿಗೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ. ಆದರೆ ರಾಯರು ನಂಬಿದವ್ರನ್ನ ಎಂದೂ ಕೈ ಬಿಡೋಲ್ಲ. ಇವತ್ತವರೆಗೂ ನನ್ನ ಕೈನ ಹಿಡಿದು ನಡೆಸ್ತಾ ಇರೋರೆ ನನ್ನ ರಾಯರು. ನನ್ನ ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಅಲ್ಲ. ಸುಮಾರು ವಿಡಿಯೋದಲ್ಲಿ ನಾನು ರಾಯರ ಬಗ್ಗೆ ತುಂಬಾ ಹೇಳಿದ್ದೀನಿ. ನನಗೆ ಯಾವುದು ಆಗಲ್ಲ ಅಂತೀನೋ ಅದನ್ನೆಲ್ಲ ನನಗೆ ಆಗುತ್ತೆ ಅಂತ ಕಷ್ಟ ಕೊಟ್ಟು ಜಯ ಕೊಡುವಂಥದ್ದೇ ನಮ್ಮ ರಾಯರು. ಯಾಕಂದರೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಕೊಡ್ತಾರೆ ಇವರು. ನನ್ನ ಜೊತೆಗಿರ್ತಾರೋ, ನನ್ನ ಪೂಜೆ ಮಾಡ್ತಾರೋ, ಮನಸಾರ ಪೂಜೆ ಮಾಡ್ತಾರೋ, ಮೆಚ್ಚೋಕ್ಕೋಸ್ಕರ ಪೂಜೆ ಮಾಡ್ತಾರೋ ಅಂತಲೇ ಇರುತ್ತೆ. ಆದರೆ ಮನಸ್ಸಿಟ್ಟು ಪೂಜೆ ಮಾಡಿ ರಾಯರೇ ನೀವಿದ್ದೀರಾ ಅನ್ನೋದೊಂದು ಭಕ್ತಿ ಅಂದ್ಕೊಂಡು ನೀವು ಮಾಡಿದ್ರೆ ಖಂಡಿತ ರಾಯರು ನಮಗೆ ಒಂದೇ ಒಲಿತಾರೆ, ರಾಯರು ನಮಗೆ ಕಾಪಾಡ್ತಾರೆ. ಇದಂತೂ ತುಂಬಾ ವಿಶೇಷವಾದ ದಿನ ಫ್ರೆಂಡ್ಸ್. ಹಾಗೆ ಬಂದು ಯಾರಾದರೂ ಅಷ್ಟೇ 9 ದಿನ, 5 ದಿನ ಇವತ್ತು ರಾಯರ ಒಂದು ಅನುಷ್ಠಾನ ಸ್ಟಾರ್ಟ್ ಮಾಡೋರಿಗೆ ತುಂಬಾ ಶುಭ ದಿನ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು ನೆನ್ನೆನೇ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಲೇಟ್ ಆಯಿತು ನೋಡಿ. ಇವತ್ತು ಭಾನುವಾರ, ಸೋಮವಾರ, ಮಂಗಳವಾರ ಕಾಯಿ ಅನುಷ್ಠಾನ ಮಾಡೋರು, ಹಾಗೆ ಮುಡುಪು ಕಟ್ಟಿ ಅನುಷ್ಠಾನ ಮಾಡೋರು ತುಂಬಾ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಯಿ ಇಟ್ಟು, ಕಳಸ ಇಟ್ಟು ರಾಯರಿಗೆ ಒಂದು ಮುಡುಪು ಪೂಜೆ ಇದು ಕಾಯಿ ವ್ರತ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಮುಡುಪು ಅಂದರೆ ಕಾಯಿನ್ಗಳು ಕಟ್ಟಿ ಒಂದು 9 ದಿನ ಕಾಯಿನ್ ಕಟ್ಟಿ ಇದನ್ನು ಸ್ಟಾರ್ಟ್ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನು ಒಂದು ಸಂಕಲ್ಪ ಇಟ್ಕೋತೀರೋ ಅದನ್ನ ಇಟ್ಕೊಂಡು ಮಾಡಿ. ಎಲ್ಲ ವಿಷಯದಲ್ಲೂ ಜಯ ಅನ್ನೋದು ನಮ್ಮ ರಾಯರು ನಮ್ಮ ಜೊತೆಲೇ ಇರ್ತಾರೆ. ಯಾವಾಗಲೂ ನಮಗೆ ಸಕ್ಸಸ್ ಅನ್ನೋದನ್ನ ತೋರೋರೆ ನಮ್ಮ ರಾಯರು ಅಂತಲೇ ಹೇಳ್ಬೋದು. ಕಲಿಯುಗದ ಕಾಮಧೇನು ಪೂಜ್ಯಾಯ ರಾಘವೇಂದ್ರ ಸ್ವಾಮೀಜಿಯವರು. ಯಾಕಂದರೆ ಅವರ ನಂಬಿದವ್ರಿಗೆ ಇಂದು ಮೋಸ ಇಲ್ಲ. ಅಷ್ಟು ಒಂದು ಕೇಳಿದ ತಕ್ಷಣವೇ ನಮಗೆ ವರ ಅಂತ ನೀಡೋರು, ನಮ್ಮ ಜೊತೆಲಿ ನಿಂತ್ಕೊಳ್ಳೋರೆ ರಾಯರು ಅಂತಲೇ ಹೇಳ್ಬೋದು. ಇವಾಗಿನ ಒಂದು ಕಲಿಯುಗದ ದೈವ ಅಂದ್ರೇ ಪೂಜ್ಯಾಯ ರಾಘವೇಂದ್ರ ಸ್ವಾಮೀಜಿಗಳು. ಅವ್ರನ್ನ ನಂಬಿದವ್ರಿಗಂತೂ ಎಂದೂ ಮೋಸ ಇಲ್ಲ. ತಡ ಆದರೂ ಅಷ್ಟೇ
ತುಂಬ ಚೆನ್ನಾಗಿ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ರಾಯರು ನಮಗೆ ನೀಡ್ತಾರೆ. ಅದರಲ್ಲಿ ಎರಡು ಮಾತು ಇಲ್ಲ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ಕಷ್ಟ ದಿನಗಳನ್ನೇ ನೋಡಿದೆ ಹೆಚ್ಚೇ ಹೊರತು ನಾನು ಸುಖದ ಜೀವನನ ನೋಡಲಿಲ್ಲ. ರಾಯರನ್ನ ನಂಬಿದ ಮೇಲೆ ನನ್ನ ಜೀವನದಲ್ಲಿ ಒಂದಲ್ಲ ಒಂದು ಜೀವನದಲ್ಲಿ ನಿಧಾನ ಆದರೂ ಕೊಡ್ತಾ ಇದ್ದಾರೆ. ನಾನು ಇವತ್ತು ಒಂದು ಒಳ್ಳೆಯ ದಿನಗಳನ್ನ ನೋಡ್ತಾ ಇದ್ದೀನಿ ಅಂತಂದರೆ ಅದು ರಾಯರೇನೆ. ಇದು ನಮ್ಮ ಇದರಲ್ಲಿ ನಮ್ಮ ಮನೆ ಹತ್ರ ಇರುವಂಥ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆಯುವತ್ತು ಅಂತ ಎಲ್ಲ ದೇವರಿಗೆ ಆರತಿ ತುಪ್ಪದಾರತಿ ಎಲ್ಲ ಮಾಡ್ತಾಯಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ನಮ್ಮ ರಾಯರನ್ನಂತೂ ಅಲಂಕಾರ ಮಾಡಿ ನೋಡೋದು ಅಂದ್ರೆ ಖುಷಿಯಾಗುತ್ತೆ. ಫ್ರೆಂಡ್ಸ್, ಆಡಂಬರಕ್ಕಂತೂ ಮಾಡೋಕ್ಕೆ ಹೋಗ್ಬೇಡಿ. ರಾಯರಿಗೆ ತುಳಸಿ ದಳ ಇಟ್ಟು ಸಾಲ ಸೋಲ ಮಾಡಿ ರಾಯರಿಗೆ ಪೂಜೆ ಮಾಡಬೇಕು, ನಾನು ರಾಯರನ್ನ ಹೊಲಿಸ್ಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ದಯವಿಟ್ಟು ಯಾರು ಹೋಗಬೇಡಿ. ನಿಮ್ಮ ಕೈಲಿ ಇದ್ದಷ್ಟು ಎಷ್ಟು ಸಾಧ್ಯ ಆಗುತ್ತೋ ತುಳಸಿ ದಳ ಇಟ್ಟು ತುಪ್ಪದ ದೀಪ ಹಚ್ಚಿದರೆ ಸಾಕು, ರಾಯರು ನಮಗೆ ಹೊಲಿತಾರೆ. ನನಗೆ ಅದರಿಂದನೇ ಅಲಂಕಾರ ಮಾಡು, ಇದರಿಂದ ಅಲಂಕಾರ ಬಂತು ಯಾವಾಗಲೂ ರಾಯರು ನಮ್ಮನ್ನು ಕೇಳಲ್ಲ. ಅವ್ರು ಕೇಳೋದು ಶ್ರದ್ಧೆ ಭಕ್ತಿ ಪ್ರೀತಿ ಒಂದೇನೇನ ರಾಯರೇ ಅನ್ನೋ ಒಂದು ಪ್ರೀತಿ ಒಂದು ಪದ ಅಷ್ಟೇ. ಹಾಗಾಗಿ ನನಗೆ ಇವತ್ತು ನಾನು ಹೋಗಿ ಒಂದಿಷ್ಟು ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಬಂದೆ ಫ್ರೆಂಡ್ಸ್. ಹಾಗೆ ಅನುಷ್ಠಾನ ಮಾಡಿ ನಿಮ್ಗೆ ಏನು ಅನ್ನುತ್ತೋ ಅದು, ಯಾಕಂದರೆ ಇವತ್ತು ರಾಯರು ನಮ್ಮನ್ನು ಕಂಡು ಬಿಟ್ಟು ಬೃಂದಾವನವೆಲ್ಲ ನೋಡ್ತಾ ಇರ್ತಾರೆ. ಇವತ್ತು ರಾಯರದು ಒಂದು ವೈಭವನ ನೋಡೋದೇ ಒಂದು ಖುಷಿ ಆಗುತ್ತೆ. ಇವತ್ತು ರಾಯರು ಮಂತ್ರಾಲಯದೆಲ್ಲ ಓಡಾಡ್ತಾ ಇರ್ತಾರೆ. ಇವತ್ತು ನಾವು ರಾಯರಿಗೆ ಏನೇ ಒಂದು ಬೇಡ್ಕೊಂಡು ರಾಯರೇ ಇಂಥದ್ದು ಆಗಬೇಕು ಅಂದರೆ ತಥಾಸ್ತು ಅಂದೇ ಅಂತಾರೆ. ಇವತ್ತು ನಮ್ಮ ಒಂದೆಲ್ಲ ಒಂದು ಕೇಳುವಂಥ ದಿನ, ನಮ್ಮ ಪ್ರಾರ್ಥನೆಗಳನ್ನ ಕೇಳುವಂಥ ಈ 3 ದಿನದಲ್ಲಿ ರಾಯರನ್ನ ನಾವು ಭಕ್ತಿಯಿಂದ ಇಂಥದ್ದು ಬೇಕು ರಾಯರೇ ಅಂತ ಕೇಳಿದ್ರೆ ನಮ್ಮನ್ನು ಕೇಳಿಸ್ಕೊಂಡು ತಥಾಸ್ತು ಅನ್ನೋವಂಥ ದಿನ ಇದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಫುಲ್ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಡಲಿ, ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದು ಮಾಡಲಿ ರಾಯರು. ಹಾಗೆ ರಾಯರಿಗೆ ತುಪ್ಪದ ದೀಪ, ಬೆಲ್ಲದ ದೀಪ ಎಲ್ಲ ಪೂಜೆ ಮಾಡಿ ಆಯಿತಾ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.